ವಾರ್ಡ್ ಸಂಖ್ಯೆ 27ರಲ್ಲಿ ಕೆಟ್ಟು ಹೋದ ಕೊಳವೆ ಬಾವಿ 2 ದಿನಗಳಲ್ಲಿ ದುರಸ್ತಿಯಾಗದಿದ್ದರೆ ಪುರಸಭೆ ಕಚೇರಿ ಎದುರು ಉಗ್ರ ಹೋರಾಟ. ನಗರದಲ್ಲಿ ಸಾಮಾಜಿಕ ಕಾರ್ಯಕರ್ತ ಗುಂಡಾರೆಡ್ಡಿ ಪುಟ್ಕಲ್. ನಗರದ ವಾರ್ಡ್ ಸಂಖ್ಯೆ 27ರಲ್ಲಿ ಕಳೆದ ಹಲವು ತಿಂಗಳಿಂದ ಕೆಟ್ಟು ಹೋಗಿರುವ ಹಿನ್ನೆಲೆಯಲ್ಲಿ ನಿವಾಸಿಗಳು ನೀರಿಗಾಗಿ ಭಾರೀ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆ ಗಮನಕ್ಕಿದ್ದರೂ ಪುರಸಭೆ ಮುಖ್ಯಾಧಿಕಾರಿಯಾಗಲಿ ಸಿಬ್ಬಂದಿಯಾಗಲಿ ಸೌಜನ್ಯಕ್ಕೂ ಸ್ಥಳಕ್ಕೆ ಭೇಟಿ ನೀಡುವ ಕೆಲಸ ಮಾಡಿಲ್ಲ. 1-2 ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಸದಿದ್ದರೆ ಪುರಸಭೆ ಕಚೇರಿ ಎದುರಿಗೆ ಉಗ್ರ ಸ್ವರೂಪದ ಹೋರಾಟವನ್ನು ನಡೆಸಲು ಹಿಂದೇಟು ಹಾಕುವುದಿಲ್ಲ ಎಂದು ವಾರ್ಡ್ನ ಸಾಮಾಜಿಕ ಕಾರ್ಯಕರ್ತ ಗುಂಡಾರೆಡ್ಡಿ ಪುಟ್ಕಲ್ ಅವರು ಈ ಮೂಲಕ ಪುರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಬೋರೆಲ್ ಇದೆ, ಭಾಳ ದಿವಸದಲ್ಲಿ ಬೋರೆಲ್ ಇದೆ. ಇದು ಬೋರೆಲ್ಲು ಖರಾಬಾಗಿ ಕಮ್ಸೆ ಕಮ್ 3 ತಿಂಗಳಿಂದ 4 ತಿಂಗಳು ಆಗ್ತಾಯಿದ್ದರೂ ಕೂಡ ಯಾವ ಅಧಿಕಾರಿಗಳು, ಮುಖ್ಯಾಧಿಕಾರಿಗಳು, ಅವ್ರೇನು ಆಫೀಸರ್ಸ್ ಇದ್ದಾರೆ ಯಾರೂ ಕೂಡ ನೋಡ್ಲಾಗ್ತಾಯಿರಲಿಲ್ಲ. ಇದೇ ರೀತಿ ಏನದಂದ್ರೆ ಇವತ್ತು 10 ದಿನಕ್ಕಿಂತ ಹೆಚ್ಚಿಗೆ ಆಯಿತು. ಹುಮನಾಬಾದ್ನಲ್ಲಿ ಜಾತ್ರಾ ಇದೆ, ಸಂಕ್ರಾಂತಿ ಇತ್ತು, ಬಟ್ ಅಲ್ಲಿ ಖರಾಬಾಗಿದೆ, ಹಳಕೇಡ್ನಲ್ಲಾಗಿದೆ, ಹುಡುಗಿನಲ್ಲಾಗಿದೆ, ಇಲ್ಲಿ ಬ್ರಿಡ್ಜ್ ನಮ್ಮ ರೈಲ್ವೆ ಸ್ಟೇಷನ್ ಬಲ್ಲ ಇದೇ ರೀತಿ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ನೋಡಬೇಕಲ್ಲ, ಇದು ಮಾಡಬೇಕಲ್ಲ. ಇದೇ ಅಗರ್ ಮಾಡ್ತಿದ್ರು ಅಂದ್ರೆ 10 ದಿವಸದಲ್ಲಿ ನೀರು ಬಂದ್ ಮಾಡಿತ್ತು. ಅದು ಇದ್ದಾಗ ಜನರು ತುಂಬ್ಕೋತಿರು ಎಲ್ಲ ನೀರು, ಎಲ್ಲರೂ ಮನೆಗೆ ಉಪಯೋಗ ಮಾಡ್ಕೋತಿರು, ನೀರು ನೋಡ್ಲಾಗ್ತಾಯಿರಲಿಲ್ಲ. ಇದೇ 27 ನಂಬರ್ ವಾರ್ಡಿನ ಪುರಸಭೆ ಸದಸ್ಯರ ಮನೆ ಮುಂದೆ ಖರಾಬಾಗಿದ್ದಾಗ ಇದೇ ಅಧಿಕಾರಿಗಳು 1 ದಿವಸ ಬಿಟ್ಟು 2ನೇ ದಿವಸಿಗೆ ರಿಪೇರ್ ಮಾಡಿ ಅವ್ರಿಗೆ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಬಟ್ ಇದು ಇನ್ನು ಪುರಸಭೆ ವ್ಯಾಪ್ತಿಯಲ್ಲಿಲ್ಲ, ಇದು ಮಾಡೋದಿಲ್ಲ. ಅದರ ಪರ್ಸ್ನಲ್ಲು ಇದ್ದರೂ ಕೂಡ ಆ ರೀತಿ ಹೋಗಿ ಮಾಡ್ತಾರೆ, ಪರ್ಸ್ನಲ್ ಇಂಟ್ರೆಸ್ಟ್ ಹೋಗಿ ಮಾಡ್ತಾರೆ. ಇದೆಲ್ಲ ಒಳ್ಳೆಯದಲ್ಲ. ಇದು ಏನಿದೆ ಅಂತಂದರೆ ಸಾರ್ವಜನಿಕ ನೀರಿಗಾಗಿ ಹೊಡೆದಿಂದಿದೆ, ಬಟ್ ಯಾರೂ ನೋಡ್ತಾ ಇಲ್ಲ. ಇದೇ ರೀತಿ ನಡೀತಂದ್ರೆ ಸರಿಯಲ್ಲ. ಮುಖ್ಯಾಧಿಕಾರಿಗಳೇ ಏನಿದೆ ಅಂದ್ರೆ ತಾವು ಬರಬೇಕು, ನೋಡಬೇಕು, ನೋಡಿದು ಮಾಡಬೇಕು. ಈ ಬೋರೆಲ್ಲಾಗಾರ ಇಂಥ 15 ದಿವಸ ನೀರು ಬರ್ತಾಯಿಲ್ಲ ಅಂತಂದರೆ ಇದು ಅಗರ್ ನಮ್ಗೆ ಉಪಯೋಗ ಆಗಿಲ್ಲ ಅಂದರೆ ಈ ಬೋರೆಲ್ ತೊಗೊಂಡು ಏನು ಮಾಡಬೇಕು? ತಾವು ಅಧಿಕಾರಿಗಳು ಇದ್ದು ನಮಗೆ ವ್ಯರ್ತಿದೆ, ಯಾರೂ ಇದಕ್ಕೆ ನೋಡ್ಲಾಗ್ತಾ ಇರಲಿಲ್ಲ, ಯಾರೂ ಮಾಡ್ಲಾಗ್ತಾ ಇರಲಿಲ್ಲ. ಇದೆಲ್ಲ ಒಳ್ಳೆಯದಲ್ಲ. ಇದು ತಾವು 1-2 ದಿವಸದಲ್ಲಿ ಬಂದು ಇದು ಏನು ನಾವು ಸತ್ಯತೆ ತಮಗೆ ತೋರಿಸ್ತಾ ಇದ್ದೇವೆ ಪೂರಾ ಗಾಂಧಿನಗರ ಜನರಿಗೆ. ಇದು ಏನದ ಅಂತಂದ್ರೆ ನೋಡಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮಾಡಿಲ್ಲಂದರೆ ನಾವು ಎಲ್ಲ ಗಾಂಧಿನಗರ 27 ನಂಬರ್ ವಾರ್ಡ್ ಇರ್ಬೋದು, ವಾಂಜಿರಿ ಇರ್ಬೋದು, ನೀರಂದ್ರೆ ಯಾವುದೇ ವಾರ್ಡಿಗೆ ಸೀಮಿತ ಇಲ್ಲ, ಯಾರೂ ಕೂಡ ಬಂದು ತುಂಬ್ಕೊಂಡು ಹೋಗ್ಬೋದು. ನಾವು ಬಂದು ತಮ್ಮ ಆಫೀಸ್ ಬಳಿ ಸತ್ಯಾಗ್ರಹ ಮಾಡ್ತೀವಿ. ಇದು ಒಳ್ಳೆಯದಲ್ಲ. ಇದು ಏನದಂದ್ರೆ ತಾವು 2 ದಿವಸದಲ್ಲಿ ಬಂದು ನೋಡಿ ಅದು ಏನು ಆಗಿದೆ ಮಾಡಿ ನೀರು ಬರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇದು ಒಬ್ರಿಗೊಂದು ಮಾಡಿದ್ರಿ ಅಂದ್ರೆ ಇದು ನಾವೆಲ್ಲ ಜನರು ಮತ್ತು ರುಚಿಗೆ